ಲಕ್ಷ್ಮೀ ಬರುಮ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂತಹ ಲಕ್ಷ್ಮೀ ಪಾತ್ರ ಮಾಡ್ತಿದ್ದಂಥ ಭೂಮಿಕಾ ರಮೇಶ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಆದರೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಿದ್ದೆ. ಹೌದು, ಲಕ್ಷ್ಮೀ ಬರುಮ ಸೀರಿಯಲ್ನಲ್ಲಿ ಅತಿ ದೊಡ್ಡ ಪಾತ್ರವನ್ನು ಮಾಡ್ತಿರೋದು ಅಂತಂದರೆ ನಮ್ಮ ಅದು ಲಕ್ಷ್ಮಿಯವರು ಅಂತಲೇ ಕೂಡ ಹೇಳ್ಬೋದು. ಹೌದು, ಇಂಥ ಲಕ್ಷ್ಮಿಯವರ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಈಗ ನೀವು ನೋಡಿರ್ಬೋದು, ಲಕ್ಷ್ಮೀ ಬರಮಸ್ಥೆಯಲ್ಲಿ ನಾವು ಮುಕ್ತಾಯ ಆಯಿತು. ಮುಕ್ತಾಯ ಅದರಂದ್ರೆ ಲಕ್ಷ್ಮಿಯವರಲ್ಲಿ ಕಾಣ್ತಿಲ್ಲ, ಮದುವೆ ಆಗ್ತಾರೆ ಆಗ ಈಗ ಅಥವಾ ಸಿನಿಮಾಗೆ ಹೋಗಿದ್ದಾರೆ ಅಂತೇಳಿ ಹೇಳಲಾಗ್ತಿತ್ತು. ಸದ್ಯ ಈಗ ತೆಲುಗು ಚಿತ್ರರಂಗಕ್ಕೆ ಹೋಗಿದ್ದಾರೆ. ಇನ್ನು ತೆಲುಗು ಸೀರಿಯಲ್ನಲ್ಲಿ ನಾಯಕಿಯಾಗಿ ಈಗ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ನಾಯಕಿಯಾಗಿ ಈಗ ಎಲ್ಲರ ಮನೆ ಮಾತಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಭೂಮಿಕಾ ರಮೇಶ್ ಅವರ ಸೌಂದರ್ಯಕ್ಕೆ ಅಥವಾ ಅವರ ಅಭಿನಯಕ್ಕೆ ಅಲ್ಲಿ ಎಲ್ಲರೂ ಕೂಡ ಸುಮ್ಮನೆ ಸೋತೋಗಿದ್ದಾರೆ. ಸದ್ಯ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ಬ್ರೇಕನ್ನು ಕೂಡ ತೆಗೆದುಕೊಳ್ತಿದ್ದಾರೆ ನಮ್ಮ ಲಕ್ಷ್ಮಿ ಅವರು ಅಂತ ಹೇಳ್ಬೋದು, ಅಥವಾ ಭೂಮಿಕಾ ರಮೇಶ್ ಅವರು ಅಂತ ಹೇಳ್ಬೋದು. ಈ ಮೂಲಕ ಕನ್ನಡ ಸೀರಿಯಲ್ ರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಇವ್ರನ್ನ ಮಿಸ್ ಮಾಡ್ತೀರಾ ಏನು, ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವ್ರನ್ನ ನೀವು ತೆಲುಗು ಸೀರಿಯಲ್ ನೋಡ್ತಿದ್ರೆ ಲೈಕ್